ಇ-ಪಿ-ಎಫ್-ಒ ಇಂದ ಫೇಸ್ ಅಥೆಂಟಿಕೇಷನ್ ಟೆಕ್ನಾಲಜಿ ಅನ್ನೋದನ್ನು ಹೊಸದಾಗಿ ತಂದಿದ್ದಾರೆ. ಅದು ನೀವು ಉಮಾಂಗ್ ಆ್ಯಪ್ ಮುಖಾಂತರ ಯೂಸ್ ಮಾಡ್ಬೋದು. ಸೊ ಉಮಾಂಗ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ಸರ್ಚ್ ಆಪ್ಷನ್ಗೆ ಹೋಗಿ ಇ-ಪಿ-ಎಫ್-ಒ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಿ. ಸೊ ಸರ್ಚ್ ಆದಾಗ ನಿಮಗೆ ಡಿಪಾರ್ಟ್ಮೆಂಟ್ಸಲ್ಲಿ ಇ-ಪಿ-ಎಫ್-ಒ ಅಂತ ಆಪ್ಷನ್ ತೋರಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದಾಗ ನಿಮಗೆ ಪಾಸ್ಬುಕ್ ಬೇರೆ ಎಷ್ಟೊಂದು ಆಪ್ಷನ್ ಇದೆ. ಅದರಲ್ಲಿ ಹೊಸದಾಗಿ ತಂದಿರೋದು ಫೇಸ್ ಅಥೆಂಟಿಕೇಷನ್. ಸೊ ಅದರಲ್ಲಿ ನಿಮ್ಮ ಆಲ್ರೆಡಿ ಯು ಎನ್ ಆ್ಯಕ್ಟಿವೇಟ್ ಆಗಿದ್ದರೆ ಅಂಥ ಎಂಪ್ಲಾಯೀಸ್ ಅಂದರೆ ಯಾರು ನಾವು ಸ್ಯಾಲರಿಡ್ ಎಂಪ್ಲಾಯೀಸ್ ಆಗಿರ್ತೀರ ಅವರು ಇದನ್ನು ಆಧಾರ್ ಫೇಸ್ ಆರ್ ಡಿ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನಿಮ್ಮ ಫೇಸ್ ಅಥೆಂಟಿಕೇಷನ್ನ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಅದು ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಕೇಳುತ್ತೆ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪಿ ಎಫ್ ಪೋರ್ಟಲ್ಗೆ ವಾಪಸ್ ಅಂದರೆ ಉಮಾಂಗ್ ಆ್ಯಪ್ಗೆ ವಾಪಸ್ ಬಂದು ಮೂರನೇ ಆಪ್ಷನ್ ಫೇಸ್ ಅಥೆಂಟಿಕೇಷನ್ ಆಫ್ ಆಲ್ರೆಡಿ ಆಕ್ಟಿವೇಟ್ನ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಆದಾಗ ನಿಮಗೆ ರೂಲ್ಸ್ ತೋರಿಸುತ್ತೆ, ಅದನ್ನು ಓದಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ ಆದಾಗ ನಿಮ್ಮ ಪಿಕ್ಚರ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಅದು ಚೆಕಿಂಗ್ ಮಾಡುತ್ತೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀರಾ ಇಲ್ವಾ ಅಂತ. ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಲಿಕ್ಕೆ ಕೇಳುತ್ತೆ. ಸ್ಟೆಪ್ಸ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಫೇಸ್ ಅಥೆಂಟಿಕೇಷನ್ಗೆ ಏನು ಅಡ್ವೈಸರ್ಸ್ ಇದೆ ಅದೆಲ್ಲ ತೋರಿಸುತ್ತೆ. ಎಲ್ಲನೂ ಓದಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಸೊ ನೀವು ಯಾವ ಥರ ಫೇಸು, ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ನಿಮ್ಮ ಕಣ್ಣು ಹೇಗೆ ಬ್ಲಿಂಕ್ ಮಾಡಬೇಕು ಎಲ್ಲ ಬಗ್ಗೆ ಇದರಲ್ಲಿ ತೋರಿಸುತ್ತೆ. ಸೊ ಅದನ್ನು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಆದಾಗ ನಿಮ್ಮ ಫೇಸನ್ನ ಗ್ರೀನ್ ಕಲರ್ ಯಾವಾಗ ಬರುತ್ತೆ ಬ್ಲಿಂಕ್ ಮಾಡಿ. ಸೊ ಆಗ ನೀವು ಬ್ಲಿಂಕ್ ಆದಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಯು ಎನ್ ನಂಬರ್, ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರನ್ನು ಮೂರನ್ನು ಎಂಟರ್ ಮಾಡಿ ರೂಲ್ಸನ್ನು ಚೆಕ್ ಮಾಡಿಕೊಂಡು ಟಿಕ್ ಮಾಡಿ ಸಬ್ಮಿಟ್ ಮಾಡಿ. ಸೊ ನೀವು ಇದೆಲ್ಲ ಮಾಡೋದ್ರಿಂದ ಮುಂದೆ ಫ್ಯೂಚರಲ್ಲಿ ನೀವು ಪಿ ಎಫ್ ಅಮೌಂಟನ್ನು ವಿಡ್ರಾ ಮಾಡುವಾಗ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈಗ ಫೇಸ್ ಅಥೆಂಟಿಕೇಷನ್ ಸಕ್ಸಸ್ ಆಗಿದೆ. ನೀವು ಕೂಡ ಇದೇ ರೀತಿ ನಿಮ್ಮ ಫೇಸ್ ಅಥೆಂಟಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಥರ ಪ್ರಾಬ್ಲಮ್ನ ಫೇಸ್ ಮಾಡೋ ಥರ ನೋಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಥ್ಯಾಂಕ್ ಯು.